24 ತಾರೀಕು ಒಂದಿನ ಮುಂಚೆನೂ ಬರ್ತೇನೆ. ವೇದಿಕೆಯಲ್ಲಿ ಕುಳಿತಿರತಕ್ಕಂಥ ಎಲ್ಲ ನಮ್ಮ ಮುಖಂಡರು ಮಾಜಿ ಹಾಲಿ ನಾನು ಎಲ್ಲ ಹೇಳಿದ್ದಾರೆ. ದಯಮಾಡಿ 24 ಶನಿವಾರ 1 ಗಂಟೆಗೆ ಸಭೆ ಶುರು ಮಾಡೋಣ. ನಾವು 12 ಗಂಟೆ ಒಳಗೆ ಸಭೆ ಎಲ್ಲ ಕಡೆ ವ್ಯವಸ್ಥೆ ಆಗಿದೆ. ಈ ಜಿಲ್ಲೆಯ ಮಹಾನ್ ಜಿಲ್ಲೆ. ಯಾವ ದೇವೇಗೌಡ ಇವತ್ತು 93ನೇ ವಯಸ್ಸಿನಲ್ಲೂ ಪಾರ್ಲಿಮೆಂಟಲ್ಲಿ ಮುಂದಿನ ಟೇಬಲನ್ನು ಹಿಡಿದು ನನ್ನ ನಾಡಿಗೆ ಆಗಿರೋ ಅನ್ಯಾಯವನ್ನು ಸರಿಪಡಿಸಬೇಕು ಅಂತ ಹೇಳಿ ಹೋರಾಟ ಮಾಡ್ತೀನಿ. ಆ ದೇವೇಗೌಡ ಬದುಕಿರುವಾಗ ಈ ಕರ್ನಾಟಕದಲ್ಲಿ ಈ ಪರಸ್ಪರ ಇಬ್ಬರು ರಾಜಕೀಯ ಮುಖಂಡರುಗಳು ಕರ್ನಾಟಕದಲ್ಲಿ ಯಾವ ರೀತಿ ಅಧಿಕಾರದ ಬಗ್ಗೆ ನಡೀತಾ ಇದೆ ಚರ್ಚೆ, ನಾನು ಅದರ ಬಗ್ಗೆ ವ್ಯಾಖ್ಯಾನ ಮಾಡ 2 ವರ್ಷ ಇರ್ತಾರೋ ಏನಾಗುತ್ತೋ ನನಗೆ ಸಂಬಂಧ ಇದೆ. ಆದರೆ ಒಂದು ಮಾತನ್ನು ಹೇಳ್ತೇನೆ, ನಾವು ಈ ಒಂದು ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡು ಈಗ ಏನೇನು ಅಕ್ರಮಗಳು ನಡೀತಾ ಇದೆ ಪ್ರತಿಯೊಬ್ಬರಿಗೂ ನಿಮಗೆ ಗೊತ್ತು. ಒಂದು ತಾಲೂಕು ಆಫೀಸ್ಗೆ ಹೋದರೆ ಇದೆ, ಜಿಲ್ಲಾ ಕಚೇರಿಗೆ ಹೋದರೆ, ಎಕ್ಸಿಕ್ಯೂಟಿವ್ ಆಫೀಸ್ಗೆ ಹೋದರೆ, ಎಲ್ಲಿ ಏನು ನಡೀತಾ ಇದೆ ತಲೆ ತಗ್ಗಿಸ್ಕೊಳ್ಬೇಕು. ಏಕೆಂದರೆ ಅವರು ಅಲ್ಲಿ ವ್ಯವಸ್ಥೆ ಮಾಡಿ ಬಂದಿರ್ತಾರೆ. ಅದರಿಂದ ಅವ್ರ ಬಗ್ಗೆ ನಾನು ದೂರಲ್ಲ. ಇಂಥ ಒಂದು ಸಂಕಷ್ಟಕ್ಕೆ ಈ ರಾಜ್ಯ ಏನು ಈಡು ಮಾಡಿದ್ದಾರೋ ಈ ಒಂದು ಸನ್ನಿವೇಶದಿಂದ ನಮ್ಮ ಜನತೆಗೆ ಆಗುವ ನೋವನ್ನು ತಪ್ಪಿಸಲಿಕ್ಕೆ ಈ ಪಕ್ಷ ಸದೃಢವಾಗಿ ಹೋರಾಟ ಮಾಡೋಣ. ನಿಮ್ಮ ಮನಸ್ಸಿನಲ್ಲಿ ಅಸೆಂಬ್ಲಿ ಪಾರ್ಲಿಮೆಂಟ್ಗೆ ಏನು ಮಾಡ್ತಾರೆ ಅದು 2 ವಿಷಯದಲ್ಲಿ ಆಗಲೇ ಹೇಳಿದ್ದೇನೆ. ಮೋದಿಯವರು ಶಾ ಅವ್ರ ಜೊತೆ ಕೂತು ಚರ್ಚೆ ಮಾಡಿ ನಾವು ಎಲ್ಲೆಲ್ಲಿ ನಮ್ಮ ಶಕ್ತಿ ಇದೆಯೋ ನೀವು ಎಷ್ಟು ಮಟ್ಟಿಗೆ ಪಕ್ಷದ ಸಂಘಟನೆಯಲ್ಲಿ ನೀವು ತೊಡಗಿಸಿ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ನಗರ ಪಾಲಿಕೆ ನೀವು ತೆಗೆದುಕೊಳ್ತೀರಿ. ಅದರ ಆಧಾರದ ಮೇಲೆ ನಮಗೆ ಸೀಟಿನ ಕೇಳುವ ನೈತಿಕ ಹಕ್ಕಿರುತ್ತೆ. ದಯಮಾಡಿ ಆ ಕೆಲಸ ಮಾಡಬೇಕು ಅಂತ ಹೇಳಿ ನಮ್ಮೆಲ್ಲ ಸೋತಿರುವ ಗೆದ್ದಿರುವ ಎಲ್ಲ ಶಾಸಕರು, ಮಾಜಿ ಮಂತ್ರಿಗಳು, ಮೈಸೂರು ಜಿಲ್ಲೆಯಿಂದ ಬಂದಿರತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರು, ಮೈಸೂರು ಜಿಲ್ಲೆಗೂ ಹೋಗ್ತೇನೆ, ಕೂತ್ಕೊಳ್ಳೋದು. ಬಾಗಲಕೋಟೆನಲ್ಲಿ ಒಂದು 7 ಅಡಿ 5 ಪಂಚಲೋಹದ ಸ್ಟ್ಯಾಚ್ಯೂ ಮಾಡಿದ್ದಾರೆ. ಅದರ ಇನಾಗ್ರೇಷನ್ ದಿನ ಬರಬೇಕು ಅಂತ ಹೇಳಿ ನೀವು ಕುಮಾರಣ್ಣನ ಕರ್ಕೊಂಡೋಗಿ ಮಾಡಿಸಿ, ಇಲ್ಲ ನೀವು ಕೂತ್ಕೊಳ್ಳಿ, ಕುಮಾರಣ್ಣ ಇನಾಗ್ರೇಟ್ ಮಾಡಿ. 2 ನನ್ನ ಸ್ಟ್ಯಾಚ್ಯೂಗಳಿದೆ, ನಾನೇ ಇನಾಗ್ರೇಟ್ ಮಾಡಿ. 3ನೇದು ಬಾಗಲಕೋಟೆಯಲ್ಲಿ ಕುಮಾರಣ್ಣ ಕೈಲಿ ಮಾಡಿಸಿ ಅಂತ ಹೇಳಿದ್ದೇನೆ. ಅದು ಕುಮಾರಣ್ಣವ್ರು ಕೇಳಿ ಆ ಜನವನ್ನ ಗೊತ್ತು ಮಾಡಿದ್ರು. ಬರೀ ಹಾಸನ ಜಿಲ್ಲೆ 2 ಜಿಲ್ಲೆಗೆ ದೇವೇಗೌಡರು
ಬರ್ತಕ್ಕಂಥ ಈ ಜಿಲ್ಲೆಯಲ್ಲಿ ರೇವಣ್ಣ ಶಕ್ತಿಯನ್ನು ಮುಗಿಸಲೇಬೇಕು ಅಂತ ಹೇಳಿ ಎಷ್ಟೊಂದು ನೋವನ್ನು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡಲ್ಲ, ಮುಂದೆ ದಿನಗಳು ಬರುತ್ತೆ. ದಯಮಾಡಿ ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಪ್ರತಿ ಪಂಚಾಯತಿಯಿಂದ ನಮ್ಮ ಪಂಚಾಯತಿ ಅಧ್ಯಕ್ಷರು ದಯಮಾಡಿ ಎಲ್ಲರನ್ನೂ ಈ ಸಭೆ ಬಗ್ಗೆ ನಾನು ವಿನಂತಿ ಮಾಡ್ತೇನೆ. ನಮ್ಮ ಪಕ್ಷದ ಪದಾಧಿಕಾರಿ ದಯಮಾಡಿ ಕೈ ಮುಗಿದು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. 24 ತಾರೀಕು ನಡೆಯುವ ಸಭೆ ಹಿಂದೆಂದೂ ನಡೆಯದೇ ಇರತಕ್ಕಂಥ ಆ ಮೇಲ್ಮಟ್ಟದ ಸಭೆಯನ್ನು ನಾವು ಮಾಡಿ ರಾಷ್ಟ್ರಕ್ಕೆ ಕರ್ನಾಟಕದಲ್ಲಿ ದೇವೇಗೌಡರು ಹುಟ್ಟಿದ ಊರಿನಲ್ಲಿ ಆ ಜಿಲ್ಲೆಯಲ್ಲಿ ಏನು ಕಾಂಗ್ರೆಸ್ನಿರುವ ನರ್ತನ ಮಾಡಿದ್ದಾರೆ ಅದಕ್ಕೆ ಪ್ರತಿಯಾಗಿ ಉತ್ತರ ಕೊಡೋಣ ಅನ್ನೋ ಮಾತನ್ನು ನಿಮ್ಮ ಎಲ್ಲರಲ್ಲೂ ವಿನಂತಿ ಮಾಡಿ ಮಾಧ್ಯಮದ ಸ್ನೇಹಿತರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಈ ಕಾರ್ಯಕ್ರಮದ ವ್ಯವಸ್ಥೆಯನ್ನು ಮಾಡಿದಂಥ ಎಲ್ಲರಿಗೂ